ಎಲ್ಲರೂ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇದ್ರು. ಹೌದು. ಆದ್ರೆ ದರ್ಶನ್ ಬಂದಿದ್ದಲ್ಲಿ ಅನ್ನಪೂರ್ಣೇಶ್ವರಿ ಯಾಕೆ ಅಂತ ಅವತ್ತು ಯಾಕೆ ಹಿಂಗಾಯ್ತು ಅಂತೇಳಿ ಆ ಕತೆಗೆ ಟ್ವಿಸ್ಟ್ ಇಲ್ಲದೆ ಹೇಳ್ತೀನಿ ಕೇಳಿ ವೀಕ್ಷಕರೇ. ಈ ಪಟ್ಟಣಗೆರೆ ಶೆಡ್ ಇದೆಯಲ್ಲ, ಪಟ್ಟಣಗೆರೆ ಶೆಡ್ RR ನಗರ ವ್ಯಾಪ್ತಿಯಲ್ಲಿ ಬರುತ್ತೆ. ಓಕೆ, ಅದರ ಪಕ್ಕದಲ್ಲಿ ಕೆಂಗೇರಿ ಮೋರಿ ಇದೆ. ಈ ಪಟ್ಟಣಗೆರೆ ಶೆಡ್, ಕೆಂಗೇರಿ ಮೋರಿ ಇದೆಲ್ಲ ಇದೆಯಲ್ಲ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಓಕೆ, ಇಲ್ಲಿ ಕೊಂದಾದ ನಂತರ ಆ ಪ್ರದೋಷ್ ಅನ್ನೋನಿದಾನಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ವಿನಯ್ ಅನ್ನೋ PSIಗೆ ಫೋನ್ ಮಾಡ್ತಾನೆ. ಈ ವಿನಯ್ ಅನ್ನೋನು ಗಿರಿನಗರದಲ್ಲಿ ಮೊದಲು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ, ಆಗ ಅವರು ಫ್ರೆಂಡ್ಶಿಪ್ ಆಗಿರ್ತಾರೆ, ತಪ್ಪೇನಿಲ್ಲ. ಈ ಕೊಲೆ ಆದಾಗ ಒಂದು ಹೆಲ್ಪ್ ಕೇಳ್ಬೋದು, ಕೇಳ್ಬಿಡ್ತಾನೆ PSIಗೆ. ಅವನು ರಜೆಯಲ್ಲಿ ಏನೋ ಇರ್ತಾರಂತೆ ಅಥವಾ ಸಿಕ್ಕಿದಾನಂತ ಹಿಂಗೆಲ್ಲ ಇದೆ. ಬಟ್ ಅವನೇನು ಹೇಳ್ತಾನಂತೆ, ಹೌದಾ ಸೊ ಕೊಂದುಬಿಟ್ರ, ನೀವು ಸರೆಂಡರ್ ಆಗಿಬಿಡಿ ಅಂತಾನಂತೆ. ಬಹುಶಃ ಸರೆಂಡರ್ ಆಗಿ ಅಂತ ಹೇಳಿದಾಗ ನೋಡಿ ಇವನೇ PSI ಇವನು ಹೇಳ್ತಾನೆ ಸರೆಂಡರ್ ಆಗಿಬಿಡಿ ಅಂತೇಳಿ. ಅವನು ಅಷ್ಟೇ ಹೇಳಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇಲ್ಲಿ ಏನೋ ಒಂದು ಐಡಿಯಾ ಕೊಟ್ಟಿದ್ದಾನೆ ಅಂತ ಇವ್ರೇನು ಮಾಡ್ತಾರೆ, ಈ ಹೆಣವನ್ನು ನಿಮಗೆ ಹಾಕ್ಬೋದಿದ್ರೆ ಇಲ್ಲೇ ಹಾಕ್ಬೋದಿತ್ತು ಅಥವಾ ಸರೆಂಡರ್ ಅಲ್ಲೇ ಬಿಡ್ಬೋದು. ಅವ್ರೇನು ಮಾಡ್ತಾರೆ, ಸಿಕ್ಕಾಕೋತಾರೆ, ಬಾಸ್ ಗೀಸದೆಲ್ಲ ಗೊತ್ತಾಗ್ಬಿಟ್ಟು ಇದನ್ನು 4-5 ಕಿಲೋಮೀಟರ್ ದೂರ ಇದ್ದು ಇವನ ಅಂಡರ್ ವ್ಯಾಪ್ತಿ ಬರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಾಕ್ತಾರೆ ಆ ಹೆಣವನ್ನು. ಅಂದ್ರೆ ನಾನು ನೋಡ್ಕೋತೀನಿ ಅನ್ನೋ ಕಾರಣಕ್ಕಾಗಿ ಇವನ್ ರಜೆಯಲ್ಲಿ ಇರ್ತಾನೆ. ಅಲ್ಲಿ ಇನ್ನೊಬ್ಬ ಯಾರು ಗಿರೀಶ್ ನಾಯಕ್ ಅಂತ ಏನಿರ್ತಾರೆ, ಫೋನ್ ಮಾಡಿ ಹೇಳ್ತೇನೆ ಅಂತ ಇರುತ್ತೆ. ಆಮೇಲೆ ಕಾರ್ ಹೋಗುತ್ತೆ. ಕಾರ್ ಹೋಗಿ 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 ಅಲ್ಲಿ ಯಾವುದರಲ್ಲಿ CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಅದನ್ನ ಇವ ತೆಗೆದು ಪ್ರದೋಷ್ಗೆ ವಾಪಸ್ ಕಳಿಸಿರ್ತಾನೆ. ಪ್ರದೋಷ್ಗೆ ವಾಪಸ್ ಕಳಿಸಿರ್ತಾನೆ. ಇಲ್ಲಿ ಆಮೇಲೆ ಏನಾದ್ರು ಉಲ್ಟಾಗೋಯ್ತು, ಎಲ್ಲಿ ಫೋನ್ ಗಿನಂತ ಆಮೇಲೆ ನಿಮ್ಮ ಕೈಯಿಂದ ಹೊರಟೋಗ್ಬಿಡ್ತದು. ಸೊ ಹಾಗಾಗಿ PSI ವಿನಯ್ ಇದರಲ್ಲಿ ಸಿಕ್ಕಾಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ ಆ ವ್ಯಕ್ತಿಯ ಜಾತಿ ಕಾರಣಕ್ಕಾಗಿ ಆತನ ಉಳಿಸೋ ಪ್ರಯತ್ನಗಳಾಗ್ತಾ ಇದೆ. ಅದೇನಾದರೂ ಆ ಕಾರಣಕ್ಕಾಗಿ ಎಂಥದ್ದೇ ಅಪರಾಧಿಗಳನ್ನು, ಆರೋಪಿಗಳನ್ನು ಉಳಿಸುವಂಥ ಪ್ರಯತ್ನಗಳಾದರೆ ಮುಂದೈತೆ ಮಾರಿ ಹಬ್ಬ. ನೋಡಿ, ರೇಣುಕಾಸ್ವಾಮಿ ಕೆಲೆ ಕೇಸ್ನಲ್ಲಿ ದಾಸ ತಗಲಾಕೊಳ್ಳಬಾರ್ದು ಅಂತೇಳಿ ಆರೋಪಿ ಪ್ರದೋಷ್ ಆ ಪ್ಲ್ಯಾನ್ ಮಾಡಿದ್ನ. 3 ಸರೆಂಡರ್ ಮಾಡಿಸ್ತಾನೆ. ಪಾಪ ಅದಕ್ಕೆ ಏನು ಗೊತ್ತಿಲ್ಲ, ಬಡವರ ಮಕ್ಕಳು. ಇದಕ್ಕೆ ಸಬ್ ಇನ್ಸ್ಪೆಕ್ಟರ್ ಸಾಥ್ ಕೊಟ್ಟಿದ್ರಾ? ತುಂಬ ಅನುಮಾನ ಇದೆ. ಯಾವ ಅನುಮಾನ ಅನ್ನೋದನ್ನು ಕೂಡ ಹೇಳಿದೆ. ಇದರ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿ ತಿಳ್ಕೊಳ್ಳಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯಗಳು ಬೆಚ್ಚಿ ಬೀಳಿಸಿವೆ. ಆದರೆ ಕೊಲೆ ಪ್ರಕರಣದ ಹಿಂದೆ ಸಬ್ ಇನ್ಸ್ಪೆಕ್ಟರ್ ನೆರಳು ಇದೆಯಾ ಎಂಬ ಅನುಮಾನ ಕಾಡ್ತಿತ್ತು. ಯಾಕಂದ್ರೆ ತನಿಖೆ ವೇಳೆ PSI ವಿನಯ್ ಮೂವ್ಮೆಂಟ್ ಅನುಮಾನ ಮೂಡಿಸಿತ್ತು. ಮಧ್ಯರಾತ್ರಿ PSI ವಿನಯ್ ಪ್ರದೋಷ್ ಭೇಟಿ. ಕೇಸ್ನಿಂದ ದರ್ಶನ್ ತಪ್ಪಿಸೋಕೆ ಪ್ರಯತ್ನನ? ಹೌದು, ರೇಣುಕಾಸ್ವಾಮಿ ಕೊಲೆ ಬಳಿಕ ಹೇಗಾದ್ರೂ ಮಾಡಿ ದರ್ಶನ್ನನ್ನ ಇದರಿಂದ ತಪ್ಪಿಸಬೇಕೆಂದು ಆರೋಪಿ ಪ್ರದೋಷ್ ಪ್ರಯತ್ನ ಪಟ್ಟಿದ್ದಂತೆ. ಹೀಗಾಗಿಯೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಮೀಟ್ ಆಗಿ ಮಾತನಾಡಿದ್ದಂತೆ. ನಾಗರಬಾವಿ BDA ಕಾಂಪ್ಲೆಕ್ಸ್ ಬಳಿ ಮಧ್ಯರಾತ್ರಿ 2:30 ಸುಮಾರಿಗೆ ಪ್ರದೋಷ್ಗೆ ಇನ್ಸ್ಪೆಕ್ಟರ್ ವಿನಯ್ ಭೇಟಿಯಾಗಿದ್ದ. ಬಾಡಿ ಬಿಸಾಕಿದ್ದ ಸ್ವಲ್ಪ ದೂರದಲ್ಲಿಯೇ ಪ್ರದೋಷ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ವಿನಯ್ ಭೇಟಿಯಾಗಿದ್ರು. ಈ ವೇಳೆ ಕಾರು ಚಾಲಕ ಕಾರ್ತಿಕ್ನನ್ನ ದೂರ ಕಳಿಸಿ ಸಬ್ ಇನ್ಸ್ಪೆಕ್ಟರ್ ವಿನಯ್ ಜೊತೆ ಪ್ರದೋಷ್ ಸುಮಾರು 20 ನಿಮಿಷ ಮಾತನಾಡಿದ್ದಂತೆ. ನಂತರ ಟೀ ಕುಡಿದು ಮತ್ತೆ 10 ನಿಮಿಷ ಇಬ್ಬರು ಮಾತಾಡಿಕೊಂಡಿದ್ರಂತೆ. ಪ್ರದೋಷ್ ಸಬ್ ಇನ್ಸ್ಪೆಕ್ಟರ್ ವಿನಯ್ ಮೀಟ್ ಆದ ನಂತರ ಬೆಳಗ್ಗೆ 4 ಆರೋಪಿಗಳು ಸರೆಂಡರ್ ಆಗಿದ್ರು. ಈ ಬಗ್ಗೆ ಪೊಲೀಸರ ಮುಂದೆ ಪ್ರದೋಷ್ ಕಾರು ಚಾಲಕ ಕಾರ್ತಿಕ್ ಹೇಳಿದ್ದಾನಂತೆ. ಸದ್ಯ ಹಲವು ಅನುಮಾನಗಳನ್ನ ಹುಟ್ಟುಹಾಕಿರೋ SI ವಿನಯ್ ಹಾಗೂ ಪ್ರದೋಷ್ ಭೇಟಿ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಾಡಿ ಸಿಕ್ಕ ಮೇಲೂ ಪ್ರದೋಷ್ ಜೊತೆ ಅದೇ ಠಾಣೆ PSI ಮಾತಾಡಿದ್ಯಾಕೆ? ಆರೋಪಿಗಳು ಸರೆಂಡರ್ ಆಗಿದ್ದ ಹಿಂದಿನ ರಾತ್ರಿ ಸಬ್ ಇನ್ಸ್ಪೆಕ್ಟರ್ ವಿನಯ್ ಮತ್ತು ಆರೋಪಿ ಪ್ರದೋಷ್ ಮಧ್ಯೆ ಏನೆಲ್ಲ ಮಾತುಕತೆ ಆಗಿತ್ತು? ಪ್ರಕರಣ ದಾಖಲಾಗಿದ್ರು ಕೊಲೆ ಆರೋಪಿಗಳ ಜೊತೆ ಸಬ್ ಪಟ್ಟಣಗೆರೆ ಶೆಡ್ನ ಪಾಪಿಗಳ ಅಸಲಿಯತ್ತು ಬಟಾ ಬಯಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಅನಾವರಣಗೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ನಕಲಿ ಕಥೆ ಸೃಷ್ಟಿ. ಯಾವಾಗ ರೇಣುಕಾಸ್ವಾಮಿ ಉಸಿರು ನಿಂತಿತ್ತೋ ಆಗ್ಲೇ ನೋಡಿ ಡಿ ಗ್ಯಾಂಗ್ಗೆ ಢವಢವ ಶುರುವಾಗಿತ್ತು. ಪೊಲೀಸರ ಮುಂದೆ ಶರಣಾದ ಆರೋಪಿಗಳು ಡ್ಯೂಪ್ಲಿಕೇಟ್ ಸ್ಟೋರಿ ಹುಟ್ಟುಹಾಕಿದ್ರು. ಇನ್ನು ಪೊಲೀಸರ ಮುಂದೆ ಆರೋಪಿಗಳು ಹೇಳಿದ ಡ್ಯೂಪ್ಲಿಕೇಟ್ ಕಥೆ ಹೇಗಿತ್ತು ಅನ್ನೋದನ್ನ ಹೇಳ್ತೀವಿ ನೋಡಿ.
ಡ್ಯೂಪ್ಲಿಕೇಟ್ ಕಹಾನಿ ಸೃಷ್ಟಿ. ರೇಣುಕಾಸ್ವಾಮಿ ರಾಘವೇಂದ್ರನಿಗೆ 2.5 ಲಕ್ಷ ಕೊಡಬೇಕಾಗಿತ್ತಂತೆ. ಬೆಂಗಳೂರಿನಲ್ಲಿ ಹಣ ಕೊಡೋದಾಗಿ ರೇಣುಕಾಸ್ವಾಮಿ ಕರೆಸಿಕೊಂಡಿದ್ದನಂತೆ. ಆದ್ರೆ ರಾಘವೇಂದ್ರ ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿಯನ್ನ ತಾನು ಇದ್ದಲ್ಲಿಗೆ ಕರೆಸಿಕೊಂಡಿದ್ದ. ಈ ವೇಳೆ ರೇಣುಕಾಸ್ವಾಮಿ ಹಾಗೂ ರಾಘವೇಂದ್ರ ನಡುವೆ ಸುಮನಹಳ್ಳಿ ಜಂಕ್ಷನ್ ಬಳಿ ಗಲಾಟೆಯಾಗುತ್ತೆ. ಈ ಗಲಾಟೆಯಲ್ಲಿ ರೇಣುಕಾಸ್ವಾಮಿ ರಾಘವೇಂದ್ರಗೆ ಹೊಡೆದಿದ್ದ. ಆ ರೇಣುಕಾಸ್ವಾಮಿಯನ್ನ ರಾಘವೇಂದ್ರ ಕೆಳಕ್ಕೆ ತಳ್ಳಿದ್ದನಂತೆ. ಈ ವೇಳೆ ನಾವು 4 ಸೇರಿ ರೇಣುಕಾಸ್ವಾಮಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿದ್ವಿ. ಆಗ ರೇಣುಕಾಸ್ವಾಮಿ ಸಾವನ್ನಪ್ಪಿದ ಅಂತ ಆರೋಪಿಗಳು ಪೊಲೀಸರ ಮುಂದೆಯೇ ಡ್ಯೂಪ್ಲಿಕೇಟ್ ಕಹಾನಿ ಹೇಳಿದ್ರು. ಚಾರ್ಜ್ ಶೀಟ್ನಲ್ಲಿ ಬಯಲಾಯಿತು ಅಸಲಿ ಕಹಾನಿ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಅಸಲಿ ಕೊಲೆ ಕಹಾನಿ ಹೊರಬಿದ್ದಿದೆ. ಡಿ ಗ್ಯಾಂಗ್ ಕ್ರೌರ್ಯ ಕರಾಳತೆ ಬೆಚ್ಚಿ ಬೀಳಿಸಿದೆ. ಆದ್ರೆ ಕೊಲೆ ಸಂಬಂಧ ಶರಣಾದ ಆರೋಪಿಗಳು ಕಟ್ಟಿದ ಡ್ಯೂಪ್ಲಿಕೇಟ್ ಕಥೆ ಸಿನಿಮಾ ಕಥೆಯನ್ನು ಮೀರಿಸುವಂತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಇದು ಯಾವುದು ಗೊತ್ತಾಯ್ತಾ? ಅವ್ರು ಸುಳ್ಳು ಯಾವಾಗ ಹೇಳಿದ್ರು ಏನು ಅಂತೇಳಿ? ಇದು ಭಾಳ ಮುಜುಗರ ಆಗಿರುತ್ತೆ ಅವ್ರಿಗೆ. ಅಂದ್ರೆ ಸರೆಂಡರ್ ಆಗಿ ಅಂತ ಹೇಳ್ಬಿಡ್ತಾರೆ. ಸರೆಂಡರ್ ಆದ ಹುಡುಗರಿದಾರಲ್ಲ, ಕೇಶವ ಮತ್ತೊಂದು 3 ಜನ, ಅವರಿಗೆ ವಿಚಾರಣೆ ಗೊತ್ತಿಲ್ಲ, ಸುಮ್ಮನೆ ಹೋಗಿ ಸರೆಂಡರ್ ಆಗಿದೆ. ಪ್ರದೋಷ್ ಹೇಳ್ತಾನೆ ನಾನು ಮಾಡಿಸ್ತೀನಿ ಅಂತ. ಗಿರಿನಗರದ ಹುಡುಗರನ್ನ ಕರೆಸ್ಬಿಡ್ತಾರೆ, ಅವ್ರು ಬಂದು ನೀವು ಸರೆಂಡರ್ ಆಗಿ ಅಂತ. ಈ ಕಥೆಯನ್ನೆಲ್ಲ ಅವ್ರಿಗೆ ಮೊದಲು ಹೇಳಿರ್ಬೇಕು. ಅದು ವೆರಿ ಇಂಟ್ರೆಸ್ಟಿಂಗ್. ಈಗ ನೋಡಿ, ಸಡನ್ ಆಗಿ ಓಡಕ್ ಬಂದ್ರು, ಸತ್ತೋಗ್ಬಿಟ್ಟ ನಂತರ ನಿಮ್ದು ತಾನೇ ಓಡಲ್ಲ. ಆಗಲ್ಲಪ್ಪ, ಇವನಿಗೆ ಕಥೆ ಹೇಳಿ ನೀನು ಹೋಗು, ನೀನು ಹೋದ ನಂತರ ಹಿಂಗೆ ಹೇಳು ಅಂತ ಇವ್ರು ಹೋಗ್ಬಿಡ್ತಾರೆ. ಅಂದರೆ ಹೆಣ ಸಿಕ್ಕಿದ ನಂತರ ಹೆಣವನ್ನೆಲ್ಲ ಹಾಕಿದ್ದಾರೆ. ಅಲ್ಲಿ ಕೂಡ ವಿನಯದು ಮತ್ತೊಬ್ಬ PSI ಮಜಾ ಇದೆ. ಹೆಣ ಅಲ್ಲಿ ಸಿಕ್ತು, ಕಂಪ್ಲೇಂಟ್ ಕೊಟ್ಟರು, ಗೊತ್ತಾಗ್ಬಿಡ್ತು ಅವ್ರಿಗೆ. ಹೆಣ ಪೊಲೀಸ್ ಸ್ಟೇಷನ್ಗೆ ಗೊತ್ತಾಗಿದೆ, FIR ಆಯಿತು ಅಂತ. 4 ಜನ ಬರ್ತಾರೆ. ಸರ್ ಏನಾಯಿತು? ಕೊಲೆ ಆಗಿತ್ತು. ಹೌದಾ? ಯಾಕೆ ಕೊಲೆ ಮಾಡಿದ್ರು? ಇಲ್ಲ ಸರ್, 2.5 ಲಕ್ಷ ರೂಪಾಯಿ ತಗೊಂಡಿದ್ದೆ ಸರ್, ಕೊಟ್ಟಿರಲಿಲ್ಲ ಸರ್, ಅದಕ್ಕೆ ಕೊಡಿದ್ವಿ. ಓಕೆ, ನಿಮ್ಮ ಮನೆಯಲ್ಲಿ ಗಿರಿನಗರ, ಅವನದು ಚಿತ್ರದುರ್ಗ. ಚಿತ್ರದುರ್ಗ ಗಿರಿನಗರ 2.5 ಲಕ್ಷ ಅವನು ಬಂದಿದ್ದು, ಇವನು ಹೋಗಿದ್ದು. ಓಕೆ, ಹೌದಾ? ಡೌಟ್ ಬರ್ತಿದೆಯಲ್ಲ, ಇವ್ರು ಯಾರು ಮೊದಲು ಅಂದ್ರೆ ಕೊಲೆ ಎಲ್ಲೂ ನೋಡಿಲ್ಲಲ್ಲ, ಯಾವುದೇ ಕೇಸಲ್ಲಿ ಇಲ್ಲಲ್ಲ. ಮೊಬೈಲ್ ಕೊಡು ಅಷ್ಟೇ. ಹೌದು, ಅಲ್ಲಿಂದ ಹಾಕೊಂಡ್ಬಿಟ್ರೆ ಎಲ್ಲ ತಿರುಗಿತು. ನೆಕ್ಸ್ಟ್, ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು. ನಾನು ಮತ್ತು ದರ್ಶನ್ ಒಳ್ಳೆಯ ಸ್ನೇಹಿತರು, ಆದ್ರೆ ಕಾನೂನು ಮುಂದೆ ನಾವೆಲ್ಲರೂ ಕೂಡ ಒಂದೇ, ಏನ್ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಂತ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಬ್ರು ಕೂಡ ಸ್ನೇಹಿತರು, ಹಾಗಾಗಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಷನ್ ಕೇಳಿದಾಗ ಅವ್ರು ಹೇಳಿರೋ ಮಾತು, ತಪ್ಪಿತಸ್ಥರು ಯಾರೇ ಇದ್ರೂ